ಕರ್ತನಲ್ಲಿ ದೇವಜನರೇ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಸ್ವಾಗತಿಸ್ತೇನೆ. ನಿಮಗೆ ಸುಖ, ಶಾಂತಿ, ನೆಮ್ಮದಿ ಉಂಟಾಗಲಿ. ಈ ದಿನದ ವಾಕ್ಯ ಸಂದೇಶ ಏನು ಎಂಬುದಾಗಿ ನಾವು ನೋಡುವುದಾದರೆ, ಯೋಹಾನನು ಬರೆದ ಸುವಾರ್ತೆ 6:28, ಜಾನ್ 6:28. ಈ ವಾಕ್ಯವನ್ನು ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಒಮ್ಮೆ ಓದಿ ನೋಡೋಣ. ದಯಮಾಡಿ ನಿಮ್ಮ ಹತ್ರ ಬೈಬಲ್ ಇದ್ದರೆ ಅದನ್ನು ದಯಮಾಡಿ ಓಪನ್ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ ಪ್ರಿಯರೇ. ಅವರು ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದರೆ ಏನು ಮಾಡಬೇಕೆಂದು ಆತನನ್ನು ಕೇಳಿದ್ದಕ್ಕೆ ಯೇಸು, ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನನ್ನು ಕಳಿಸಿಕೊಟ್ಟವನ್ನು ನೀವು ನಂಬುವುದೇ ಅಂದನು. ಸೊ ಈ ರೀತಿಯಾಗಿ ಪ್ರಶ್ನೆಯನ್ನು ಅವರು ಕೇಳ್ತಾರೆ. ಕೇಳಿದಾಗ ಯಾರು ಕೇಳ್ತಾರೆ ಎಂಬುದಾಗಿ ನಾವು ನೋಡಿದಾಗ, ಅಲ್ಲಿರ್ತಕ್ಕಂಥ ಯಹೂದ್ಯರು ಆತನನ್ನು ಪ್ರಶ್ನೆ ಮಾಡಿದಾಗ ಆತನು ಹೀಗೆ ಹೇಳ್ತಾನೆ ಪ್ರಿಯರೇ, ಆತನನ್ನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಎಂಬುದಾಗಿ. ಆತನನ್ನು ಅಂದರೆ ಯಾರು? ಕರ್ತನಾದ ಯೇಸು ಕ್ರಿಸ್ತನನ್ನು. ಇದೇ ದೇವರ ಮೆಚ್ಚಬೇಕಾದ ಕೆಲಸ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ಈ ಕೆಲಸವನ್ನು ಮಾಡದಿದ್ದರೆ ಏನಾಗ್ತದೆ ಎಂಬ ಪರಿಣಾಮವನ್ನು ಕೂಡ ಬೈಬಲ್ ಆಗಲೇ ಧರ್ಮಶಾಸ್ತ್ರದಲ್ಲಿ ತಿಳಿಯಬಹುದಾಗಿದೆ ಪ್ರಿಯರೇ. ಹಾಗಾದರೆ ಈ ವಾಕ್ಯ ಎಲ್ಲಿ ನಾವು ನೋಡಬಹುದು? ಹಾಗಾದರೆ ಈತನು ಇದ್ದಂಥ ಕಾಲ ಧರ್ಮಶಾಸ್ತ್ರದ ಕಾಲ. ಈತನು ಧರ್ಮಶಾಸ್ತ್ರವನ್ನೇ ನೆರವೇರಿಸಲೆಂದು ಈ ಲೋಕಕ್ಕೆ ಬಂದನು ಪ್ರಿಯರೇ. ಆತನು ಹೇಳುತ್ತಾನೆ, ಒಂದು ಸೊನ್ನೆಯಾದರೂ ನಾನು ಬಿಡುವುದಿಲ್ಲ, ಎಲ್ಲವನ್ನೂ ನಾನು ನೆರವೇರಿಸ್ತೇನೆ ಎಂಬುದಾಗಿ. ಸ್ನಾನಿಕನಾದ ಯೋಹಾನನು ಹೇಳುತ್ತಾನೆ, ಹೀಗೆ ನಾವು ಎಲ್ಲ ಒಂದು ಧರ್ಮಶಾಸ್ತ್ರವನ್ನು ನಾನು ನೆರವೇರಿಸಬೇಕಾಗಿದೆ ಎಂಬುದಾಗಿ. ಈತನು ಪ್ರತಿಯೊಂದು ವಾಕ್ಯವನ್ನು ಕೈಗೊಂಡನು ಪ್ರಿಯರೇ. ಈತನು ಕೈಗೊಂಡ ನಂತರ ಈತನು ಬೋಧಿಸುತ್ತಿದ್ದನು ತನ್ನ ಶಿಷ್ಯರಿಗೆ ಹಾಗೂ ಇಸ್ರಾಯೇಲರಿಗೆ ಹಾಗೂ ಸಾಮಾರ್ಯದವರಿಗೆ ಪ್ರಿಯರೇ. ಈತನು ಲೋಕಕ್ಕೆ ಬೆಳಕಾಗಿದ್ದನು. ಹಾಗಾದರೆ ಈ ಕೆಲಸವನ್ನು, ಇದು ಬಹಳ ಮುಖ್ಯವಾಗಿ ಒಂದು ಸಂದೇಶವಾಗಿದೆ ಹಾಗೂ ಒಂದು ಗಂಭೀರವಾದ ಸಂದೇಶವಾಗಿದೆ. ಈ ಸಂದೇಶದ ಅರ್ಥವನ್ನು ನಾವು ಧ್ಯಾನ ಮಾಡೋಣ. ಹಾಗಾದರೆ ಈ ಕೆಲಸವನ್ನು ಮಾಡದಿದ್ದರೆ ಆತನನ್ನು ಕಳಿಸಿಕೊಟ್ಟ, ಆದರೆ ಯಾವ ರೀತಿಯಾಗಿ ಕಳಿಸಿಕೊಟ್ಟನು ಪ್ರಿಯರೇ? ಇದು ನಿಮಗೆ ಪರಿಚಿತವಾದ ವಚನವಾಗಿದೆ. ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದಿಕೊಳ್ಳಲೆಂದೇ ಕೊಟ್ಟನು ಎಂಬುದಾಗಿ. ನಿತ್ಯ ಜೀವನ ಹೊಂದಿಕೊಳ್ಳಲೆಂದೇ ಕೊಟ್ಟನು ಎಂಬುದಾಗಿ. ಯಾರ್ಯಾರು ಆತನ ಅಂಗೀಕರಿಸಿರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ ಅವರಿಗೆ ದೇವರ ಮಕ್ಕಳು ಅಧಿಕಾರವನ್ನು ಕೊಟ್ಟನು ಎಂಬುದಾಗಿ. ಹಾಗಾದರೆ ಇಲ್ಲೇ ವಚನದಲ್ಲೇ ಪ್ರತಿಯೊಂದು ಆಶೀರ್ವಾದ, ಶಾಪ ಎರಡೂ ಗೊತ್ತಾಗ್ಬಿಡ್ತದೆ ಪ್ರಿಯರೇ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ಇಡೀ ಮಾನವ ಕುಲದ ಮೇಲೆ ಸಮಸ್ತ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಈತನ ಯಾರು ನಂಬ್ತಾರೆ? ನಂಬದವರು ಮಾತ್ರ, ಎಲ್ಲರಿಗೂ ಅಲ್ಲ. ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವನ ಹೊಂದುವನು. ಹಾಗಾದರೆ ನಿತ್ಯ ಜೀವನ ಹೊಂದಿಲ್ಲದಿದ್ದರೆ, ಹಾಗಾದರೆ ನಿತ್ಯ ಜೀವ ಬಹಳ ಮುಖ್ಯ ಪ್ರಿಯರೇ. ನಿತ್ಯ ಜೀವ ಅದು ಬಹಳ ಮುಖ್ಯಕರವಾದ ನಮ್ಮ ಜೀವಿತದಲ್ಲಿ ಮುಖ್ಯಕರವಾದ ದೊಡ್ಡ ಆಶೀರ್ವಾದವಾಗಿದೆ. ನಿತ್ಯ ಜೀವ ಅಂದರೇನು? ಈ ವಚನಕ್ಕೆ ಬರೋಣ. ನಿತ್ಯ ಜೀವ ಅಂದರೆ ನಿಮ್ಮ ತಂದೆಯನ್ನು ಹಾಗೂ ಮಗನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ನಿತ್ಯ ಜೀವ ಪ್ರಿಯರೇ. ಹಾಗಾದರೆ ಏನು ಅರಿಯಬೇಕು? ಅದ್ರ ಬಗ್ಗೆ ತಿಳ್ಕೊಳ್ಬೇಕು, ಅರಿಯಬೇಕೆಂಬುದಾಗಿ ನೋಡುವುದಾದರೆ ತಿಳಿದುಕೊಳ್ಳಬೇಕು. ಹೆಂಡತಿಯು ಗಂಡನನ್ನು ಹೇಗೆ ತಿಳಿದುಕೊಳ್ಳುತ್ತಾಳೋ, ಗಂಡನು ಹೆಂಡತಿಯನ್ನು ಹೇಗೆ ತಿಳಿದುಕೊಳ್ಳುತ್ತಾನೋ, ಹಾಗೆ ಮಕ್ಕಳು ತಂದೆಯನ್ನು ಹೇಗೆ ತಿಳಿದುಕೊಳ್ಳುತ್ತಾರೋ, ತಂದೆಯು ತನ್ನ ಮಕ್ಕಳನ್ನು ಹೇಗೆ ತಿಳಿದುಕೊಳ್ಳುತ್ತಾನೋ, ಅದೇ ರೀತಿ ಅವರು ತಿಳಿದುಕೊಳ್ಳುವುದಾದರೆ ಅವರು ಎಂದಿಗೂ ಎಡುವುದಿಲ್ಲ. ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಂದೆಯನ್ನು ತಿಳಿದಿದ್ದನು. ಆತನ ವಾಕ್ಯವನ್ನು ನೋಡುತ್ತೇವೆ. ಆತನನ್ನು ಎಲ್ಲಿದ್ದರು? ತಂದೆಯ ಹೃದಯದಲ್ಲೇ ಇದ್ದರು. ವಾಕ್ಯದಲ್ಲಿ ನಾವು ನೋಡಬಹುದು, ನಾನು ಆತನಲ್ಲೇ ಇದ್ದೆ. ದೇವರು ವಾಕ್ಯ ಹೇಳುತ್ತೆ, ದೇವರ ವಾಕ್ಯ ಹೇಳುತ್ತಾರೆ, ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆದಿಯಲ್ಲಿ ದೇವರ ವಾಕ್ಯವಿತ್ತು, ಅದು ವಾಕ್ಯವಾಗಿತ್ತು ಅಂತ ಬರೆಯಲ್ಪಟ್ಟಿದೆ. ಅದನ್ನು ನಾವು ಚೇಂಜ್ ಮಾಡಿಕೊಂಡು ವಾಕ್ಯವಾಗಿದ್ದರು. ಅವರು ದೇವರ ಬಳಿಯಲ್ಲೇ ಇದ್ದರು, ಅವರು ದೇವರಾಗಿದ್ದರು. ಅವರು ನರಾವತಾರ ಎತ್ತಿ ಭೂಮಿಗೆ ಪ್ರತ್ಯಕ್ಷರಾದರು ಪ್ರಿಯರೇ. ಹಾಗಾದರೆ ವಾಕ್ಯದ ಸಂದೇಶ ಇನ್ನೊಂದು ಕಡೆ ನಾವು ಧ್ಯಾನ ಮಾಡಿ ನೋಡೋಣ. ಯಾವ ಇದು ಕೆಲಸ? ಹಾಗಾದರೆ ಮೆಚ್ಚುವ ಕೆಲಸ ಯೇಸು ಸ್ವಾಮಿ ಹೇಳ್ಬೋದಾಗಿತ್ತಲ್ವ? ನೀವು ಸುವಾರ್ತೆ ಸಾರಬೇಕಪ್ಪ, ನೀವು ಸೇವೆ ಮಾಡಬೇಕಪ್ಪ, ಪ್ರಾರ್ಥನೆ, ವಿಜ್ಞಾಪನೆ ಸೇವೆಗಳನ್ನು ನೀವು ಮಾಡಲೇಬೇಕಪ್ಪ, ನಿಮ್ಮ ಹರಕೆಗಳನ್ನು ನೀವು ತೀರಿಸಲೇಬೇಕಪ್ಪ, ದಶಾಂಶ ಕೊಡಲೇಬೇಕಪ್ಪ, ನೀವು ದೆವ್ವಗಳನ್ನು ಓಡಿಸಲೇಬೇಕಪ್ಪ, ನೀವು ಸಭೆಗಳನ್ನು ಕಟ್ಟಲೇಬೇಕಪ್ಪ. ಹೌದು, ಹೇಳ್ಬೋದಾಗಿ. ಯಾವುದು ಕೇಳ್ತಾ ಇದ್ದಾರೆ ಇಲ್ಲಿ? ಯಾವುದು ಮೆಚ್ಚುಗೆ ಕೆಲಸ? ನಾವು ದೇವರು ನಮ್ಮನ್ನು ಮೆಚ್ಕೋಬೇಕು ಅಂದರೆ
ನಾವು ದೇವ್ರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಬೇಕು ಅಂದರೆ, ದೇವರು ನಮ್ಮನ್ನು ಮೆಚ್ಚಬೇಕು ಅಂದರೆ, ಮೆಚ್ಚುವುದು ಹೇಗೆ ಮೆಚ್ಚುವುದು? ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ಮೆಚ್ಚಿದರಲ್ಲವಾ? ಯಾವ ರೀತಿಯಾಗಿ ಮೆಚ್ಚಿದರು ಪ್ರಿಯರೇ? ಆತನನ್ನು ನೋಡುತ್ತೇವೆ. ಆತನು ಸುಮಾರು 33 ವರ್ಷಗಳ ಕಾಲ ಭೂಮಿಯಲ್ಲಿ ಸೇವೆಯನ್ನು ಸಲ್ಲಿಸಿದನು. ಒಮ್ಮೆ ಆತನು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಾಗ ಆಕಾಶವಾಣಿ ಆಯಿತು, ಏನೆಂಬುದಾಗಿ ನೀವು ನೋಡುವುದಾದರೆ, ಈತನು ಪ್ರಿಯನಾಗಿರುವ ನನ್ನ ಮಗನು ಎಂಬುದಾಗಿ ತಂದೆಯಾದ ದೇವರು ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಹೇಳ್ತಾರೆ ಪ್ರಿಯರೇ. ಯಾವಾಗ? ಆ ಒಂದು ವಚನದಲ್ಲಿ. ಹಾಗಾದರೆ ಯಾವ ಸೇವೆಯೂ ಆತನು ಮಾಡಲಿಲ್ಲ, ಯಾವ ದೆವ್ವವನ್ನೂ ಆತನು ಓಡಿಸಿರಲಿಲ್ಲ, ಯಾವ ಕಾರ್ಯವನ್ನೂ ಆತನು ಮಾಡಿರಲಿಲ್ಲ ಪ್ರಿಯರೇ. ಹೇಗೆ ಮೆಚ್ಚಿಕೊಂಡನು? ಆತನ ಜೀವಿತ. ಆತನು ತಂದೆ ತಾಯಿಗೆ ವೇದ್ಯನಾಗಿದ್ದನು, ಆತನು ಪರಿಶುದ್ಧನಾಗಿ ಜೀವಿಸುತ್ತಿದ್ದನು, ಆತನು ದುಡಿದು ಜೀವಿಸುತ್ತಿದ್ದನು. ಆತನು ಸಮಾಜದಲ್ಲಿ ಇದ್ದಾಗಲೂ, ಯಹೂದ್ಯರ ಮಧ್ಯದಲ್ಲಿ ಇದ್ದಾಗಲೂ, ತಂದೆ ತಾಯಿ ಬಳಿಗಳಿದ್ದಾಗಲೂ ವಾಕ್ಯದಲ್ಲಿ ನೋಡ್ತೇವೆ. ನಾನು ನಂಬ್ತಾನೆ ಅವ್ರ ತಂದೆ ತಾಯಿ ಕೂಡ ಇಂಪರ್ಫೆಕ್ಟ್ ಆಗಿದ್ದರು ಪ್ರಿಯರೇ. ವಾಕ್ಯದಲ್ಲಿ ನೋಡ್ತೇವೆ, ಯಾವನು ನೀತಿವಂತನಿಲ್ಲ, ಒಬ್ಬನಾದರೂ ನೀತಿವಂತನಿಲ್ಲ ಎಂಬುದಾಗಿ ಪ್ರಿಯರೇ. ಡೆಫಿನೆಟ್ಲಿ ಅವ್ರಿಗೂ ಕೂಡ ಅವ್ರು ವಿಧಿಯರಾಗ್ತಿದ್ರು. ಹಾಗಿದ್ರೂ ಕೂಡ ಅವರ ತಂದೆ ತಾಯಿಯೂ ಕೂಡ ಅವ್ರು ವಿಧಿಯರಾಗ್ತಿದ್ರು ಪ್ರಿಯರೇ. ಹಾಗಾದರೆ ಇವು ಎಂಥ ಒಂದು ವಿಧಿಯತ್ವ ಇವರಲ್ಲಿ ಇತ್ತಲ್ವ? ಹೌದು, ಈತನಲ್ಲಿ ವಿಧಿಯತ್ವ ಇತ್ತು, ಈತನ ಜೀವಿತ ಪರಿಶುದ್ಧವಾಗಿತ್ತು, ಈತನ ನಡವಳಿಕೆ, ಮಾತು ಎಲ್ಲವೂ ಅದು ದೇವರಿಗೆ ಈತನ ಜೀವಿತವೇ ಮೆಚ್ಚುಗೆ ಆಗಿತ್ತು. ಈತನ ಜೀವಿತ ಪಾಪವಿಲ್ಲದ ಜೀವಿತ, ಅನೀತಿ ಇಲ್ಲದ ಜೀವಿತ, ಅಂದರೆ ಕೆಟ್ಟದ್ದು ಯಾವುದು ಈತನಲ್ಲಿ ಇರಲಿಲ್ಲ ಪ್ರಿಯರೇ. ಈತನು ನೀತಿವಂತನಾಗಿದ್ದನು, ಪರಿಶುದ್ಧನಾಗಿ ನಡೀತಿದ್ದನು, ಪರಿಶುದ್ಧನಾಗಿ ಮಾತನಾಡುತ್ತಿದ್ದನು. ಈತನ ನೋಟ, ಈತನ ನಡವಳಿಕೆ, ಈತನ ಸ್ವಭಾವ, ಗುಣ ಎಲ್ಲವೂ ದೇವರಿಗೆ ಮೆಚ್ಚುಗೆ ಆಗಿತ್ತು. ಈ ಜೀವಿತವನ್ನು ನೋಡಿ, ಈಗೋ ನನ್ನ ಮೆಚ್ಚಿನ ಮಗನು ಎಂಬುದಾಗಿ ಒಂದು ರೀತಿ ಹೇಳ್ತಾರೆ ಪ್ರಿಯರೇ. ನಂತರ ಇದೇ ವಚನವನ್ನು ನಾವು ಧ್ಯಾನ ಮಾಡಬೇಕಾದ್ರೆ ನಂತರ ಆ ಒಂದು ಇನ್ನೊಮ್ಮೆ ಆಕಾಶವಾಣಿ ಆಗುತ್ತೆ ಪ್ರಿಯರೇ. ಅದು ಸೇವೆ ಮಾಡಿದ ಮೇಲೆ ಹೇಗೆ ಆತನು ಸಂಪೂರ್ಣವಾಗಿ ವಾಕ್ಯಗಳನ್ನು ಕೂಡ ಕೈಗೊಂಡು ನಡೀತಾರೆ. ಆಗ ಇನ್ನೊಮ್ಮೆ ಹೇಳ್ತಾರೆ, ಈತನ ಮಾತನ್ನು ಕೇಳಿರಿ, ಈತನು ಪ್ರಿಯನಾಗಿರುವ ಮಗನು, ಈಗೋ ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ. ಈತನ ಸೇವೆಯನ್ನು ಕೂಡ ದೇವರು ಮೆಚ್ಕೋತಾರೆ ಪ್ರಿಯರೇ. ಹಾಗಾದರೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆಗ ನಾವೇನಪ್ಪ ಮಾಡಬೇಕು ಮೆಚ್ಕೋಬೇಕು ಅಂದರೆ? ಹಾಗೂ ನಿನ್ನ ರೀತಿಯೇ ನಾವು ದೆವ್ವಗಳನ್ನು ಓಡಿಸ್ಬೇಕಾ? ನಿನ್ನ ರೀತಿಯೇ ಮಾತಾದ ಕಾರ್ಯಗಳನ್ನು ಮಾಡಬೇಕಾ? ಅನೇಕರು ಇವತ್ತು ಇದೇ ರೀತಿ ತಿಳ್ಕೊಂಡಿದ್ದಾರೆ ಪ್ರಿಯರೇ. ನಾನು ಅನ್ಯ ಭಾಷೆ ಮಾತಾಡಿದೆ ದೇವ್ರಿಗೆ ಮೆಚ್ಚುಗೆ, ಅಯ್ಯೋ ನಾನು ಸುವಾರ್ತೆ ಸಾರದೆ ದೇವ್ರ ಮೆಚ್ಚುಗೆ, ಅಯ್ಯೋ ನಾನು ಆರಾಧನೆ ಮಾಡಿದೆ ದೇವ್ರ ಮೆಚ್ಚುಗೆ, ಅಯ್ಯೋ ನಾನು ಬೈಬಲ್ ಓದಿದ್ರೆ ದೇವ್ರ ಮೆಚ್ಚುಗೆ, ಅಯ್ಯೋ ನಾನು ಅಲ್ಲಿಗೋದ್ರೆ ಇಲ್ಲಿಗೋದ್ರೆ ಅದು ಮಾಡಿದ್ರೆ ಇದು ಮಾಡಿದ್ರೆ ನಿಮ್ಗೆ ತುಂಬ ಇದೆ ಪ್ರಿಯ, ಹೇಳೋಕ್ಕಾಗದಿರೋ ಕಾರ್ಯಗಳೆಲ್ಲ ಇದೆ, ಅದನ್ನೆಲ್ಲ ಮಾಡಿದ್ರೆ ದೇವ್ರ ಮೆಚ್ಚುಗೆ ಇಲ್ಲ. ಇವತ್ತು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಜೀವಸ್ವರೂಪನಾದ ಪರಿಶುದ್ಧ ತಂದೆಯಾದ ದೃಷ್ಟಿಯಲ್ಲಿ ಮೆಚ್ಚಿನ ಕೆಲಸ ಯಾವುದು ಎಂಬುದಾಗಿ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಕರ್ತನಾದ ಯೇಸು ಕ್ರಿಸ್ತನು ಹೇಳುತ್ತಾನೆ, ಹೀಗೋ ಆತನನ್ನು ಕಳಿಸಿಕೊಟ್ಟ ಆತನು ಯಾರು ಕಳಿಸಿಕೊಟ್ಟರು ಪ್ರಿಯರೇ? ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು. ಹಾಗಾದರೆ ಕಳಿಸಿಕೊಟ್ಟವನನ್ನು ನಂಬುವುದೇ? ಈತನೇ ಕ್ರಿಸ್ತನು, ಈತನೇ ಯೇಸು, ಈತನೇ ದೇವಕುಮಾರನೆಂದು, ಈತನೇ ಕ್ರಿಸ್ತನೆಂದು, ಈತನೇ ಇಡೀ ಮಾನವ ಕುಲಕ್ಕೆ ಸತ್ತು ಮೂರನೇ ಉಣಲ್ಪಟ್ಟು ಮೂರನೇ ಜೀವಸಹಿತವಾಗಿ ಜೀವಸ್ವರೂಪನಾದ ತಂದೆಯಿಂದಲೇ ಪವಿತ್ರಾತ್ಮನ ಎಂಬಿಸಲ್ಪಟ್ಟವನು ಯಾರ್ಯಾರು ನಂಬುತ್ತಾರೋ ಅದೇ ದೇವರ ದೃಷ್ಟಿಯಲ್ಲಿ ಮೆಚ್ಚುವ ಕೆಲಸ. ಅದನ್ನು ಯಾವ ಮನುಷ್ಯರು ಮಾಡ್ತಾರೆ, ಯಾವ ಯಹೂದ್ಯನಾಗಿರ್ಬೋದು, ಯಾರೇ ಆಗಿರ್ಬೋದು, ಇದನ್ನು ಒಪ್ಕೋತಾರೆ, ನಂಬ್ತಾರೆ, ಅವರು ದೇವರ ದೃಷ್ಟಿಯಲ್ಲಿ ಒಂದು ಮೆಚ್ಚುಗೆಯನ್ನು ಪಡ್ಕೊಳ್ತಾರೆ, ಅವರು ದೇವರ ಮಕ್ಕಳಾಗ್ತಾರೆ. ಹೇಗೆ ಎಂಬುದಾಗಿ ನೋಡಿದ್ವಾ? ಹಾಗಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಇಂಥ ಒಂದು ಸೀರಿಯಸ್ ವಚನ ಪ್ರಿಯರೇ. ಯೆರೆಮೀಯನು ಬರೆದಂಥ ಒಂದು ಪ್ರವಾದನೆ ಗ್ರಂಥವನ್ನು ನಾವು ತೆಗೆದುಕೊಳ್ಳೋಣ. ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ಎಂಥ ಒಂದು ಅದ್ಭುತವಾದ ವಚನ. ಯೆರೆಮೀಯನನ್ನು ನಾವು ಧ್ಯಾನ ಮಾಡೋಣ. ಯೆರೆಮೀಯ 48:10 ಬರೆಯಲ್ಪಟ್ಟಿದೆ, ಯೆಹೋವನು ಈ ಲೋಕದಲ್ಲಿ ಒಂದು ಕೆಲಸವನ್ನು ನೇಮಿಸಿದ್ದಾನೆ. ಅಲ್ಲೂ ಕೂಡ ನಾವು ವಾಕ್ಯದಲ್ಲಿ ನೋಡಿದೆವು. ಅವರೇ ಕೇಳ್ತಾರೆ ಯಹೂದ್ಯರು, ದೇವರು ಮೆಚ್ಚುವ ಕೆಲಸ ಯಾವುದು ಅಂತ. ದೇವರು ಮೆಚ್ಚುವ ಕೆಲಸ ಯಾವುದು? ಅದು ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾರೆ, ದೇವರು ಮೆಚ್ಚುವ ಕೆಲಸ ಆತನನ್ನು ಕಳಿಸಿಕೊಟ್ಟವನಲ್ಲಿ ನಂಬಿಕೆ ಇಡುವುದೇ ಎಂಬುದಾಗಿ. ಹಾಗಾದರೆ ವಾಕ್ಯದಲ್ಲಿ ಮತ್ತೊಮ್ಮೆ ಧ್ಯಾನ ಮಾಡೋಣ. ಅದೇ ಯೆಹೋವನು ನೇಮಿಸಿದ ಕೆಲಸದಲ್ಲಿ ಆಲಸ್ಯಗಾರನು ಶಾಪಗ್ರಸ್ತನಾಗಲಿ. ನೀವು ದಯಮಾಡಿ ಓಪನ್ ಮಾಡಿ ನೋಡಿ. ಯೆರೆಮೀಯ 48:10 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಶಾಪಗ್ರಸ್ತನಾಗಲಿ. ಹಾಗಾದರೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಯಾರ್ಯಾರು ಆತನ ಕಳಿಸಿಕೊಟ್ಟವಳು ನೀನು ನಂಬಿಕೆ ಇಡುವುದಾದರೆ ಅದೇ ದೇವರ ಮೆಚ್ಚುಗೆ. ಆಗ ಆ ಮೆಚ್ಚುಗಾದ ಕೆಲಸವನ್ನು ನೀನು ಮಾಡಲಿಲ್ಲ ಅಂದರೆ ಶಾಪಗ್ರಸ್ತ. ಯಾಕೆ ನಮ್ಮ ಜೀವಿತದಲ್ಲಿ ಶಾಪ? ಯಾಕೆ ನಮ್ಮ ಜೀವಿತದಲ್ಲಿ ಮರಣ? ಯಾಕೆ ನಾವು ನರಕಕ್ಕೆ ಹೋಗ್ತೀವಿ ಎಂಬುದಾಗಿ ನಾವು ನೋಡುವುದಾದರೆ ಪ್ರಿಯರೇ, ಇದೇ ಮುಖ್ಯವಾದ ಕಾರಣ. ಕ್ಲಿಯರಾಗಿ ಬರೆಯಲ್ಪಟ್ಟಿದೆ, ಶಾಪಗ್ರಸ್ತನಾಗಲಿ. ಹಾಗಾದರೆ ಈ ಶಾಪವನ್ನು ಅವರು ಯೇಸು ಕ್ರಿಸ್ತರು ಶಿಲುಬೆಯಲ್ಲೂ ಕೂಡ ಹೊತ್ತು ತೀರಿಸಿದ್ದಾರೆ. ನಿನ್ನ ಜೀವಿತದ ಎಲ್ಲ ಶಾಪವನ್ನು
ಹಾಗಾದ್ರೆ ದೇವರು ಮೆಚ್ಚುವ ಕೆಲಸ ಆತನನ್ನು ನೀನು ನಂಬಿಕೆ ಇಡುವುದೇ, ನಂಬಿಕೆ ಇಟ್ಟು ಆತನ ಹಿಂಬಾಲಿಸುವುದೇ, ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದೇ, ಇದೇ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ಕೆಲಸ. ಕರ್ತನಾದ ಯೇಸು ಕ್ರಿಸ್ತನನ್ನು ಕೂಡ ದೇವರು ಮೆಚ್ಚಿಕೊಳ್ಳುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನೂ ದೇವರು ಮೆಚ್ಚಿಕೊಳ್ಳುತ್ತಾರೆ, ಯಾಕಂದರೆ ಆತನ ಜೀವಿತ. ಹಾಗಾದರೆ ನಾನು ಆಗಲೇ ಹೇಳಿದೆ, ಅದು ಆರಾಧನೆ ತಪ್ಪಿಲ್ಲ, ಆರಾಧನೆ ಮಾಡಿ. ಯಾರ್ಯಾರು ಆತನ ಆರಾಧಿಸ್ತಾರೆ ಅವರೇ ನನ್ನ ಗೌರವಿಸುವರು, ಹಾಗೂ ಸುವಾರ್ತೆ ಸಾರಬೇಕು, ಸಾರಿ ಎಲ್ಲವನ್ನು ಮಾಡಿ. ಆದರೆ ಇಡೀ ಮಾನವ ಕುಲವೇ ಇವತ್ತು ಮಾಡಬೇಕಾಗಿದ್ದಂತೂ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ಕೆಲಸ ಯಾವುದಪ್ಪ ಅಂದರೆ, ಅವರು ಕಳಿಸಿಕೊಟ್ಟ ಈ ಮಗನಂದ ಯೇಸು ಕ್ರಿಸ್ತನ ನಂಬುವುದೇ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದ ಕೆಲಸ. ಹಾಗಾದರೆ ಇಲ್ಲಿ ಶಿಲುಬೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗಾದರೆ ಶಿಲುಬೆಯಲ್ಲಿ ಏನು ಅವ್ರು ಮಾಡಿದ್ರು ಚೆನ್ನಾಗಿ ಗೊತ್ತುಂಟು ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವುದಾದರೆ ಆ ಒಂದು ಧರ್ಮೋಪದೇಶ ಕಾಂಡ 21-23 ನೋಡಿ, ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ ಎಂಬುದಾಗಿ. ಹಾಗಾದರೆ ಈ ವಾಕ್ಯ ಇಲ್ಲಿ ಒಮ್ಮೆ ನೋಡೋಣ. ಗಲಾತ್ಯದಲ್ಲೂ ಕೂಡ ಧ್ಯಾನ ಮಾಡಿ ನೋಡೋಣ. ಗಲಾತ್ಯ 3:13, ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಹಾಗಾದರೆ ಯೇಸು ಕ್ರಿಸ್ತನು ನಮ್ಮ ನಿಮಿತ್ತ ಯಾಕೆ ಮರಕ್ಕೆ ತೂಗಾಕಲ್ಪಡಬೇಕಾಗಿತ್ತು? ಅವರು ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಶಿಕ್ಷಿತರು, ಕಳ್ಳರು, ಈ ರೀತಿಯಾಗಿ ಆ ಒಂದು ಅಪರಾಧಕ್ಕೆ ಅರ್ಹರು ಮಾತ್ರ, ಯಾರು ತಪ್ಪನ್ನು ಮಾಡಿರ್ತಾರೆ ಮಾತ್ರ ಅವರು ಶಿಲುಬೆಗೆ ಹಾಕಬೇಕಾಗಿತ್ತು. ಹಾಗಾದರೆ ಯೇಸು ಕ್ರಿಸ್ತನ ಹೇಗೆ ಶಿಲುಬೆಗೆ ಹಾಕಿದ್ರು? ಜೀವಸ್ವರೂಪನಾದ ತಂದೆಯಾದ ದೇವರೇ ಹಾಕಿದ್ರು ಪ್ರಿಯರು. ಯಾಕೆಂದರೆ ನನ್ನನ್ನು ನಿನ್ನನ್ನು ಹಾಕೋ ಬದಲು ನಾವು ಕಳ್ಳರು, ನಾವು ಅಪರಾಧಿಗಳು, ನಾನು ಪಾಪಿಗಳು, ಕರೆಕ್ಟ್ ಅಲ್ವಾ? ನಾನು ಒಪ್ಕೋತೀನಿ, ನಾನು ಪಾಪಿ, ನಾನು ಅಪರಾಧಿ ಅಂತ ನಾನು ಒಪ್ಕೋತೀನಿ. ವಾಕ್ಯದಲ್ಲಿ ನೋಡ್ತೀವಿ ಎಲ್ಲ ನೀತಿವಂತರೇ. ಇನ್ನು ನೀವು ಕೆಟ್ಟದನ್ನು ನೋಡೇ ಇಲ್ವಾ? ಕೆಟ್ಟದನ್ನು ಮಾತಾಡೇ ಇಲ್ವಾ? ಹಲ್ಕ ಮಾತು ಬೈದಿಲ್ವಾ? ಸುಳ್ಳು ಹೇಳಿಲ್ವಾ? ಮೋಸ ಮಾಡಿಲ್ವಾ? ಎಲ್ಲ ಮಾಡಿರ್ತೀವಿ. ಸ್ವಾರ್ಥ ತೋರಿಸಿಲ್ವಾ? ಪ್ರೀತಿನ ತೋರಿಸ್ಬೇಕಾಗಿ ಜಾಗದಲ್ಲಿ ತೋರಿಸಿಲ್ಲ ಅಲ್ವಾ? ಕ್ಷಮಾಪಣೆ ನೀಡಿದ್ದೀರಲ್ವಾ? ಒಳಗಡೆ ಇನ್ನೂ ಅನೇಕರಲ್ಲಿ ಇವತ್ತು ಕಹಿಬಾನೆ ಕೆಲವರು ಇಟ್ಕೊಂಡಿದ್ದಾರೆ, ಇನ್ನೂ ಕೆಲವರು ಕೋಪನ ಇಟ್ಕೊಂಡಿದ್ದಾರೆ, ಇನ್ನೂ ಸಾಧಿಸ್ತಾನೆ ಇದ್ದಾರೆ ಪ್ರೇಯರ್. ಅವ್ರಿಗೆ ಆಗ್ತಾಯಿಲ್ಲ. ಯಾಕಂದರೆ ಒಬ್ಬ ಶಾಪ ಅವರಲ್ಲಿ ಇಟ್ಕೊಂಡಿರ್ತದೆ. ಯಾಕಂದರೆ ನಾವು ತಪ್ಪಿತಸ್ಥರಾದಾಗಲೇ ದೇವ್ರ ಮೇಲೆ ಪ್ರೀತಿ ಇಟ್ಟರು ನಮ್ಮನ್ನು ಕ್ಷಮಿಸೋದು. ಅದೇ ರೀತಿ ಇನ್ನೊಬ್ಬರು ನಾವು ಕ್ಷಮಿಸಲೇಬೇಕು, ಇನ್ನೊಬ್ಬರನ್ನ ಪ್ರೀತಿಸಲೇಬೇಕು. ಯಾಕಂದರೆ ನಿನ್ನ ದೇವರು ಕ್ಷಮಿಸಿದ್ದಾರೆ. ನಿನ್ನ ಶಾಪ ದೋಷಗಳನ್ನು ಈತನು ಶಿಲುಬೆಯಲ್ಲಿ ಹೊತ್ತಿದ್ದಾನೆ. ನಿನಗೆ ಶಿಲುಬೆಗೆ ಹಾಕಬೇಕಾಯಿತು ಈ ಶಾಪನ ಶಿಲುಬೆಯಲ್ಲೇ ಹೊತ್ಕೊಂಡು. ನಿನ್ನ ಬಡತನದ ಶಾಪ, ನಿನ್ನ ನರಕದ ಶಾಪ, ಮರಣದ ಶಾಪ ದೇವರು ಸ್ವತಃ ತನ್ನೊಬ್ಬನೇ ಮಗನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ, ನಿನಗಾಗಿ ನನಗಾಗಿ. ನಾವು ನರಕಕ್ಕೆ ಹೋಗಬಾರ್ದಂತ. ಆಗ ನಾವೇನು ಮಾಡಬೇಕು? ಆತನ ಅಂಗೀಕರಿಸಬೇಕು, ಆತನ ನಂಬಬೇಕು, ಅದಕ್ಕೆ ಇವರು ಯೆಹೂದ್ಯರು ಹೇಳಿದ್ರು, ಅಲ್ಲಿರೋ ಇಸ್ರಾಯೇಲರು ಹೇಳಿದ್ರು, ಆತನು ಕಳಿಸಿಕೊಟ್ಟವನಲ್ಲಿ ನೀನು ನಂಬಿಕೆ ಇಡುವುದೇ. ಯಾವ ರೀತಿ ನಂಬಿಕೆ? ಆತನೊಬ್ಬನನ್ನೇ ಕರ್ತನು ಒಡೆಯನು ರಕ್ಷಕನೆಂದು ಬಾಯಿಂದ ಹೇಳಿ ಹೃದಯದಿಂದ ನಂಬಿ ನೀನು ಅಂಗೀಕರಿಸುವುದಾದರೆ ನಿನಗೆ ಎಲ್ಲ ಶಾಪದೊಳಗಿಂದ ಬಿಡುಗಡೆ. ಅನೇಕರು ಹೇಳ್ತಾ ಶಾಪವನ್ನು ಮುರಿಯುವುದು ಹೇಗೆ? ಶಾಪವನ್ನು ನಾವು ಹೇಗೆ? ಶಾಪ ಯೇಸು ಸ್ವಾಮಿ ಹೊತ್ತಾಯಿತು. ವಾಕ್ಯ ಹೇಳುತ್ತೆ, ನನ್ನ ಇಡೀ ಮಾನವ ಕುಲದ ಶಾಪವನ್ನು ಹೊತ್ತಾಯಿತು. ತಲತಲಾಂತರದಿಂದ ನಿಮಗೆ ಶಾಪ ದೋಷಗಳಿದೆಯಾ? ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ನಿನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಡು. ಯೇಸುವೆ, ನಾನು ಅಂಗೀಕರಿಸ್ತೀನಪ್ಪ, ನೀನೇ ನನ್ನ ಒಡೆಯನು, ನೀನು ಮಾತ್ರ ನನ್ನ ಒಡೆಯನು. ದೇವರು, ನೀನು ದೇವಕುಮಾರನ ನಂಬುತ್ತಾನೆ ಎಂಬುದಾಗಿ ನಂಬು. ಆತನನ್ನು ನಿನ್ನಲ್ಲಿರ್ತಕ್ಕಂಥ ಎಲ್ಲ ಶಾಪಗಳನ್ನು, ನನ್ನ ಮೇಲಕ್ಕೆ ಬರೋಕ್ಕಾಗ್ತಲ್ಲ, ಏನೇ ಕೆಲಸ ಮಾಡಿದ್ರು ನನ್ನ ಕೆಲಸ ಹಾಗೆ ಇದೆಯಲ್ಲ, ಹೇಗೇ ನನ್ನ ಜೀವನ ಅಭಿವೃದ್ಧಿ ಆಗ್ತಾ ಇಲ್ವಲ್ಲ, ಬರೀ ಸೋಲನ್ನು ಅನುಭವಿಸ್ತಾ ಇದ್ದೀನಲ್ಲ, ನೆಮ್ಮದಿ ಇಲ್ಲವಲ್ಲ, ಒಂದು ಸಮಾಧಾನ ಇರಲಿಲ್ಲ, ತೃಪ್ತಿಕರವಾದ ಜೀವಿತ ಇಲ್ಲವಲ್ಲ, ನಾನು ಪರಿಶುದ್ಧರಾಗಿ ನಡೆಯಲಿಕ್ಕಾಗ್ತದೆ, ಎಲ್ಲೋ ಒಂದು ಕಡೆ ನಿನ್ನಲ್ಲೇ ಇದೆ. ನೀನು ಸಂಪೂರ್ಣವಾಗಿ ದೇವರನ್ನು ಅಂಗೀಕರಿಸಿಲ್ಲ. ಸಂಪೂರ್ಣವಾಗಿ ನಂಬುವುದಾದರೆ ದೇವರ ವಾಕ್ಯನೇ ಹೇಳುತ್ತಾರೆ ನಮಗೆ ಒಂದು ಶಾಶ್ವತವಾದ ಬಿಡುಗಡೆ. ಹೌದಪ್ಪ ತಂದೆಯಾದ ದೇವರೇ, ಈ ವಾಕ್ಯ ನಾನು ಇವತ್ತು ಕೇಳಿದ್ದೀನಿ ಕರ್ತನೆ. ಸ್ತೋತ್ರ ಸ್ವಾಮಿ. ಹೌದಪ್ಪ, ನಿನ್ನ ಮೊದಲು ದೇವರು ಮೆಚ್ಚುವ ಕೆಲಸ ಎಂಬುದಾಗಿ ಕೇಳುವುದಾದರೆ ನಿನ್ನಲ್ಲಿ ನಂಬಿಕೆ ಇಟ್ಟು, ಹೌದು ಸ್ವಾಮಿ, ನಿನ್ನನ್ನು ಹಿಂಬಾಲಿಸುವುದೇ. ಹೌದಪ್ಪ ಕರ್ತನೆ, ವಾಕ್ಯದಲ್ಲಿ ನೋಡ್ತೇವೆ ದೇವ್ರ ಚಿತ್ತನೆ ನಿನ್ನ ಸಾರೂಪ್ಯತೆಗೆ ಬರುವುದು, ಅಂದರೆ ನಿನ್ನ ಹಾಗಾಗುವುದೇ ತಂದೆಯಾದ ದೇವರ ಉದ್ದೇಶ. ಈ ವಾಕ್ಯವನ್ನು ಕೇಳಿದವರು ಎಲ್ಲರನ್ನೂ ಆಶೀರ್ವದಿಸು ಕರ್ತನೆ. ಅವರೆಲ್ಲರ ಪಾಪ ತಪ್ಪುಗಳನ್ನು ಮನ್ನಿಸು, ಜೀವಿತವನ್ನು ಉದ್ಧರಿಸು, ಆಶೀರ್ವದಿಸು. ನೀನು ಅಂಗೀಕರಿಸ್ತಿದ್ದವರು ಅಂಗೀಕರಿಸಲಿ ಅಪ್ಪ, ನಂಬಿಕೆಯಿಂದ ಅಪ್ಪ, ಸ್ವಇಚ್ಛೆಯಿಂದ ಅಂಗೀಕರಿಸಲಿ. ಯಾರೋ ಬೇರೆಯವ್ರು ಬರುವಂತಕ್ಕಾಗಲಿ ಅಪ್ಪ, ನಿನಗೆ ಗೊತ್ತು, ನಿನ್ನ ಹೃದಯನ ನೋಡು ದೇವರಪ್ಪ ಕರ್ತನೆ.
ಹೌದು ಸ್ವಾಮಿ, ನಿನ್ನ ಬಳಿಗೆ ಬಂದವ್ರನ್ನ ನೀನು ಅಪ್ಪ ಅವರೆಲ್ಲ ಹೃದಯವನ್ನು ನೀನು ಬಲವನಾಗಿದ್ದೆ ಕರ್ತನೆ. ಅದೇ ರೀತಿ ನಿನ್ನ ಮುಂದೆ ಯಾರೂ ನಾಟಕ ಆಡೋಕ್ಕಾಗಲ್ಲ ಸ್ವಾಮಿ. ಅಪ್ಪ ಯಾರ್ಯಾರು ನಿಂಗೆ ಅಂಗೀಕರಿಸಲಿ ಸ್ವಾಮಿ. ಈ ವಾಕ್ಯನ ಕೇಳಿದವ್ರು ಎಲ್ಲರನ್ನೂ ಆಶೀರ್ವದಿಸಪ್ಪ. ಅವರಲ್ಲಿರೋ ಒಂದು ದೊಡ್ಡ ಒಂದೊಂದು ಕೇಳಿದವರು ಒಂದು ಕುಟುಂಬದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ದೊಡ್ಡ ಅದ್ಭುತ ದೊಡ್ಡ ಬೇಳೆ ಉಂಟಾಗಲಿ ನಿನ್ನ ನಾಮ ಮಹಿಮೆಯಿಂದಲೇ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಸೋ ಮಚ್.